ಹಾಯ್. ಸೆಕೆಂಡ್ ಪಿ-ಯು-ಸಿ ವಿದ್ಯಾರ್ಥಿಗಳಿಗೆ ಇದೀಗ ರಿಸಲ್ಟ್ ಅಂತಕ್ಕಂಥದ್ದು ಅನೌನ್ಸ್ ಆಗಿರುವಂತದ್ದಾಗಿರುತ್ತೆ. ಏಪ್ರಿಲ್ 9ನೇ ತಾರೀಕಿನಂದು ಮಧ್ಯಾಹ್ನ 3 ಗಂಟೆಗೆ ಇಲಾಖಾ ವೆಬ್‌ಸೈಟ್‌ನಲ್ಲಿ ಅಫಿಷಿಯಲ್ ಆಗಿ ರಿಸಲ್ಟ್ ಅನೌನ್ಸ್ ಆಗಿದೆ. ನೀವು ಕೂಡ ರಿಸಲ್ಟ್ ಅನ್ನ ಚೆಕ್ ಮಾಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ರಿಸಲ್ಟ್ ಚೆಕ್ ಮಾಡಿ ಕೂಡ ವಿಡಿಯೋಸ್‌ನ ವೀಕ್ಷಣೆ ಮಾಡ್ತಿರ್ತೀರಾ. ನಿಮ್ಮ ರಿಸಲ್ಟ್ ಏನಾಗಿದೆ ಅಂತ ಕೂಡ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಬಹುದಾಗಿರುತ್ತೆ. ಎಲ್ಲ ಅಭ್ಯರ್ಥಿಗಳಿಗೆ ಇನ್ನ ರಿಸಲ್ಟ್ ನೋಡಿಲ್ಲ ಅಂತಕ್ಕಂಥವ್ರಿಗೂ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಈಗ ರಿಸಲ್ಟ್‌ನಲ್ಲಿ ಒಂದು ಎಕ್ಸ್ ಅಂತ ಸಿಂಬಲ್ ಬಂದಿದೆ ಅಥವಾ ಒಂದು ಎಕ್ಸ್ ಅಂತ ಕೊಟ್ಟಿದ್ದಾರೆ ನಮಗೆ, ಅಥವಾ ಎನ್-ಸಿ ಅಂತ ಕೊಟ್ಟಿದ್ದಾರೆ. ಇದು ಪಾಸಾ ಫೇಲಾ ಅಂತಕ್ಕಂಥ ಒಂದು ಪ್ರಶ್ನೆಯಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಸಂಬಂಧಪಟ್ಟಂತೆ ಅಥವಾ ನಿಮ್ಮ ಫ್ರೆಂಡ್ಸ್ ಕೂಡ ಈ ತರ ಆಗಿದ್ರೆ ಅವ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಮಾಹಿತಿನ ತಲುಪಿಸಿ. ಅದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಮಾಹಿತಿನ ವಿಡಿಯೋದಲ್ಲಿ ತಿಳ್ಕೊಂತೀರಾ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ಪಡ್ಕೊಳ್ಳೋದಕ್ಕೆ ಹೊಸದಾಗಿ ವಿಡಿಯೋ ನೋಡ್ತಿದ್ದೀರಾ ಅಂತ ಅನ್ಕೊಳ್ಳಿ. ನಿರಂತರವಾಗಿ ಎಕ್ಸಾಮ್ 2 ಆಗಿರ್ಬೋದು, ಎಕ್ಸಾಮ್ 3 ಆಗಿರ್ಬೋದು, ನಂತರದಲ್ಲಿ ಈ ತರ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿ, ರಿವಲ್ಯೂಷನ್, ರಿಟೋಟಲಿಂಗ್ ಪ್ರತಿಯೊಂದು ಮಾಹಿತಿನ ಕನ್ನಡವಾದ ಯೂಟ್ಯೂಬ್ ಚಾನಲ್ ನಿರಂತರವಾಗಿ ನಿಖರವಾಗಿ ಸ್ಪಷ್ಟವಾಗಿ ಅರ್ಥ ಆಗೋ ರೀತಿಯಲ್ಲಿ ನಿಮಗೆ ಕೊಡ್ತಿರ್ತೇವೆ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬಹುದು, ಬೆಲ್ ಐಕಾನ್ ಕ್ಲಿಕ್ ಮಾಡಬಹುದು ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗುತ್ತೆ ಒಂದು ಲೈಕ್ ಅಂತ ಮಾಡಬಹುದು ಅಂತ ಹೇಳ್ತಾ ಒಂದೊಂದಾಗಿ ಮಾಹಿತಿನ ತಿಳ್ಕೊಂಡು ಬರೋಣ. ಈಗ ಸೆಕೆಂಡ್ ಪಿ-ಯು-ಸಿ ವಿದ್ಯಾರ್ಥಿಗಳ ರಿಸಲ್ಟ್ ಏನು ಅನೌನ್ಸ್ ಆಗಿದ್ದಲ್ಲ, ಅದರಲ್ಲಿ ಕೆಲವೊಂದು ಅಭ್ಯರ್ಥಿಗಳಿಗೆ ಎನ್-ಸಿ ಅಂತಾನೂ ಕೂಡ ಬಂದಿದೆ ಅನ್ಕೊಳ್ಳಿ. ಮೊದಲನೇದಾಗಿ ಎನ್-ಸಿ ಅವ್ರ ಬಗ್ಗೆ ನಾನು ಮಾಹಿತಿನ ಕೊಡ್ತಾನೆ. ಎನ್-ಸಿ ಅಂತ ಬಂದಿದ್ರೆ ಏನರ್ಥ ಅಂತಂದ್ರೆ ನಾಟ್ ಕಂಪ್ಲೀಟೆಡ್ ಅಂತ ಅರ್ಥ ಆಗುತ್ತೆ. ನಾಟ್ ಕಂಪ್ಲೀಟೆಡ್ ಅಂದ್ರೆ ಫೇಲ್ ಅಂತ ಕೊಡೋದಿಲ್ಲ ಇಲ್ಲ ಅಭ್ಯರ್ಥಿಗಳಿಗೆ. ಕಾರಣ ಏನಂತಂದ್ರೆ ಶಿಕ್ಷಣ ಇಲಾಖೆ ಕಡೆಯಿಂದ ಏನ್ ಮಾಡ್ತಿದ್ರು, ಮೊದಲ ಹಿಂದಿನ ಒಂದು ನಿಯಮಗಳ ಪ್ರಕಾರದಲ್ಲಿ ಅಂದ್ರೆ ಕಳೆದ ತುಂಬಾ ವರ್ಷಗಳಿಂದ ಏನಾಗ್ತಿತ್ತು, ಒಂದು ಎಕ್ಸಾಮ್ ಆಗ್ತಿತ್ತು, ಇನ್ನೊಂದು ಸಪ್ಲಿಮೆಂಟರಿ ಎಕ್ಸಾಮ್ ಆಗ್ತಿತ್ತು. ಎಕ್ಸಾಮ್ ಅಲ್ಲಿ ಫೇಲ್ ಆದಂತವರಿಗೆ ಪೂರಕ ಪರೀಕ್ಷೆ ಸಪ್ಲಿಮೆಂಟರಿ ಅಂತ ಆಗ್ತಿತ್ತು. ಫೇಲ್ ಅಂತ ಪದ ಅವಾಗ ಬಳಸ್ತಿದ್ರು. ನಂತರದಲ್ಲಿ ಕೆಲವೊಂದು ಚೇಂಜಸ್ ಅನ್ನ ಮಾಡೋದ್ರ ಮುಖಾಂತರ ಕೆಲವೊಂದು 2-3 ವರ್ಷಗಳಿಂದ ಏನ್ ಮಾಡಿದ್ರು ಅಂತಂದ್ರೆ ಎನ್-ಸಿ ಅಂತ ಕೊಡ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ಫೇಲ್ ಅಂದ್ರೆ ಎನ್-ಸಿ ಅಂತಾನೆ ಪರಿಗಣನೆ ಆಗುತ್ತೆ. ಅಂದ್ರೆ ನಾಟ್ ಕಂಪ್ಲೀಟೆಡ್ ಅಂತ ಅರ್ಥ. ಎನ್-ಸಿ ಅಂದ್ರೆ ನಾಟ್, ಎನ್ ಅಂದ್ರೆ ನಾಟ್ ಅಂತ, ಸಿ ಅಂದ್ರೆ ಕಂಪ್ಲೀಟೆಡ್ ಅಂತ. ಅಂದ್ರೆ ನಾಟ್ ಕಂಪ್ಲೀಟೆಡ್ ಅಂದ್ರೆ ಈ ಅಭ್ಯರ್ಥಿಯು ನೆಕ್ಸ್ಟ್ ಒಂದು ಎಕ್ಸಾಮ್ ಅನ್ನ ಬರೆದು ಕ್ಲಿಯರ್ ಮಾಡ್ಕೋಬೇಕು ಅಂತ. ಅಂದ್ರೆ ಅಭ್ಯರ್ಥಿಗಳ ಮನಸ್ಸಲ್ಲಿ ಯಾವುದೇ ರೀತಿ ಪೂರಕ ಪರೀಕ್ಷೆ ಅಥವಾ ಫೇಲ್ ಅಂತಕ್ಕಂಥ ಮನೋಭಾವನೆ ಬರಬಾರದು ಅನ್ನೋ ರೀತಿಯಲ್ಲಿ ನಾಟ್ ಕಂಪ್ಲೀಟೆಡ್ ಅಂತ ನಿಮ್ಮ ರಿಸಲ್ಟ್ ಅಲ್ಲಿ ಕೊಡ್ತಿದ್ದಾರೆ. ಅರ್ಥ ಏನ್ ಬರುತ್ತೆ ಅಂದ್ರೆ ನೀವಿನ್ನ ಮುಗಿಸಿಲ್ಲ, ಇನ್ನ ಪೂರ್ಣಗೊಳಿಸಿಲ್ಲ ಅಂತ ಅಂದ್ರೆ ಫೇಲ್ ಅಂತ ಅರ್ಥನೇ. ಬಟ್ ಹಂಗಂತ ನೀವು ಟ್ರೀಟ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಬಟ್ ಅದು ಅರ್ಥ ಹಾಗೆ ಇರುತ್ತೆ. ಓಕೆನಾ? ಅಂದ್ರೆ ನಿಮಗೆ ಎಕ್ಸಾಮ್ 2, ಎಕ್ಸಾಮ್ 3 ಕೂಡ ಅವಕಾಶ ಇರುತ್ತೆ. ಸಮಸ್ಯೆ ಇರೋದ್ರಲ್ಲಿ ನೀವು ಕೂಡ ಎಕ್ಸಾಮ್ ಅನ್ನ ಬರೆದು ಮತ್ತೆ ಉತ್ತೀರ್ಣ ಕೂಡ ಆಗ್ಬೋದಾಗಿರುತ್ತೆ. ಅವಕಾಶ ಕೂಡ ಇರುವಂತದ್ದಾಗಿರುತ್ತೆ. ಯಾವುದೇ ರೀತಿ ಚಿಂತನೆ ಮಾಡಕ್ ಹೋಗ್ಬೇಡಿ. ಇದಕ್ಕೆ ಸಂಬಂಧಪಟ್ಟಂತೆ ಇತರ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಕೂಡ ಬರ್ತಿರುತ್ತೆ. ಎನ್-ಸಿ ಅಂತ ಬಂದಿರುವಂತಹ ಅಭ್ಯರ್ಥಿಗಳಿಗೆ. ನಂತರ ಇವಾಗ ಎಕ್ಸ್ ಅಂತಕ್ಕಂಥ ಅಭ್ಯರ್ಥಿಗಳಿದೆಲ್ಲ ಇದ್ರ ಬಗ್ಗೆ ತಿಳಿಸುವಂತಿದ್ರೆ ಅಭ್ಯರ್ಥಿಗಳಿಗೆ ಎರಡು ವಿಷಯಕ್ಕೆ ಅಥವಾ ಒಂದು ವಿಷಯಕ್ಕೆ ಎಕ್ಸ್ ಅಂತ ಕಾಮನ್ ಆಗಿ ಕೊಟ್ಟಿರುವಂತದ್ದಾಗಿರುತ್ತೆ. ಎಕ್ಸ್ ಅಂತ ಬಂದಂತ ಸಂದರ್ಭದಲ್ಲಿ ಅದು ಪಾಸ್ ಆ ಫೇಲ್ ಅಂತ ಹೇಳಿದ್ರೆ ಅಭ್ಯರ್ಥಿಗಳಿಗೆ ಎಲ್ಲ ಓವರ್ ಆಲ್ ಪರ್ಸೆಂಟೇಜ್ ಅನ್ನ ತಗೊಂಡಾಗ ಅಭ್ಯರ್ಥಿ ಜಾಸ್ತಿ ಮಾರ್ಕ್ಸ್ ತಗೊಂಡಾಗ ಈಗ 600 ಅಂಕಕ್ಕೆ ಇಷ್ಟು ಅಂಕ ಬರಬೇಕು ಅಂತ ಇರುತ್ತೆ. ಅಂದ್ರೆ 198 ಸಮೀಪದಲ್ಲಿ 33% ಏನೋ ರಿಸಲ್ಟ್ ಬರಬೇಕು ಅಂತ ಏನಿದಿಲ್ಲ, ಅಷ್ಟು ಅಂಕಕ್ಕೆ ಅಭ್ಯರ್ಥಿ ಜಾಸ್ತಿ ಹೋಗಿರ್ತಾನೆ. ಬಟ್ ಯಾವುದೋ ಒಂದು ಸಬ್ಜೆಕ್ಟ್ ಅಲ್ಲಿ ಅವನು ಕನಿಷ್ಠ ಅಂಕ ಹತ್ತತ್ತ ನಿಂತ ಸಂದರ್ಭದಲ್ಲಿ ಆ ಒಂದು ಅಭ್ಯರ್ಥಿಗೆ ಯಾವುದೋ ಒಂದು ಸಬ್ಜೆಕ್ಟ್ ಅಥವಾ 2 ಸಬ್ಜೆಕ್ಟ್ಗೆ ಎಕ್ಸ್ ಅಂತ ಹಾಕಿರ್ತಾರೆ. ಆ ಎಕ್ಸ್ ಅಂತ ಬರುವಂತ ಸಂದರ್ಭದಲ್ಲಿ ಏನಾಗಿರುತ್ತೆ ಅಂದ್ರೆ ಆ ಅಭ್ಯರ್ಥಿನ ಎಕ್ಸ್ ಅಂತ ಬಂದವರು ಪಾಸ್ ಅಂತಾನೆ ಪರಿಗಣನೆ ಆಗ್ತಾರೆ. ಎಕ್ಸ್ ಅಂತ ಬಂದ್ರೆ ನೀವು ಉತ್ತೀರ್ಣನೆ, ಪಾಸೇ. ಅರ್ಥ ಆಗ್ತಿದೆ ಅನ್ಕೊಂಡಿನಿ. ಎನ್-ಸಿ ಅಂತ ಬಂದ್ರೆ ಮಾತ್ರ ನೀವು ನಾಟ್ ಕಂಪ್ಲೀಟ್ ಅಥವಾ ಫೇಲ್ ಅಂತ ಅರ್ಥ. ಎಕ್ಸ್ ಅಂತ ಬಂದಿದ್ರೆ ನೀವು ಪಾಸ್ ಅಂತಾನೆ ಅರ್ಥ ಆಗಿರುತ್ತೆ. ಅರ್ಥ ಆಗಿದೆ ಅನ್ಕೊಂಡು ನಿಮ್ಮೆಲ್ಲ ಸ್ನೇಹಿತರಿಗೆ ಆದಷ್ಟು ವಿಡಿಯೋ ಶೇರ್ ಮಾಡಿ ಮಾಹಿತಿನ ತಲುಪಿಸಿ. ಇವರು ಡಿಸ್ಕ್ರಿಪ್ಷನ್ ಕಾಣಬಹುದು ಅಫಿಷಿಯಲ್ ವೆಬ್ಸೈಟ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಯಾವ್ದಾದ್ರು ಲಿಂಕ್ ಇರುತ್ತೆ. ಅವುಗಳ ಮುಖಾಂತರ ಹೆಚ್ಚುವರಿ ಮಾಹಿತಿನ ಪಡ್ಕೋಬಹುದಾಗಿರುತ್ತೆ. ಆರ್ಟಿಕಲ್ ಮುಖಾಂತರ ಕೂಡ ಕನ್ನಡದ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ನೀವು ಮಾಹಿತಿನ ವೀಕ್ಷಣೆ ಮಾಡ್ಕೊಂತ ಇರಬಹುದಾಗಿರುತ್ತೆ. ರಿವಲ್ಯೂಷನ್, ರಿಟೋಟಲಿಂಗ್ ಆಗಿರ್ಬೋದು, ಎಕ್ಸಾಮ್ 2, ಎಕ್ಸಾಮ್ 3 ಗೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಗಳು ಕನ್ನಡ ಯೂಟ್ಯೂಬ್ ಚಾನಲ್ ನಿಮಗೆ ಸಿಗ್ತಿರುತ್ತೆ. ಆಲ್ ದಿ ಬೆಸ್ಟ್.